ಗಂಡ ಹೆಂಡತಿ ನಡುವೆ ಒಂದು ಅವಿನಾಭಾವ ಸಂಬಂಧ ಇರುತ್ತೆ. ಹೆಂಡತಿಗೆ ಏನೇ ತೊಂದರೆ ಆದ್ರೂ ಕೂಡ ಗಂಡ ಆ ಸಮಸ್ಯೆಯನ್ನ ಬಗೆಹರಿಸಬೇಕು. ಆದ್ರೆ ಇಲ್ಲೊಂದ್ ಕಡೆ ಒಬ್ಬ ವ್ಯಕ್ತಿ ಏನ್ ಮಾಡಿದ್ದಾನೆ ಅಂತ ಅಂದ್ರೆ, ಹೆಂಡತಿ ಸಾವನ್ನಪ್ಪಿದ್ರು ಕೂಡ ಆಸ್ಪತ್ರೆಯಲ್ಲಿ ಶವ ಬಿಟ್ಟು ಪರಾರಿಯಾಗಿದ್ದಾನೆ. ಹೆಂಡತಿ ಸಾವನ್ನಪ್ಪಿದ್ದಾರೆ, ಆಸ್ಪತ್ರೆಯಲ್ಲಿ ಶವ ಬಿಟ್ಟು ಪರಾರಿಯಾಗಿದ್ದಾನೆ. ಪತಿ ಮತ್ತು ಕುಟುಂಬಸ್ಥರು ಆಸ್ಪತ್ರೆಯಿಂದ ಎಸ್ಕೇಪ್ ಆಗಿದ್ದಾರೆ. ಕೌಟುಂಬಿಕ ಕಲಹದಿಂದ ಬೇಸತ್ತು ವಿಷ ಸೇವಿಸಿದ್ರು ಮಹಿಳೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಆ ಮಹಿಳೆ ಸಾವನ್ನಪ್ಪಿದ್ದಾರೆ. ಅಂತಹ ಸಂದರ್ಭದಲ್ಲಿ ಆತ ಆ ಶವನ ಅಲ್ಲೇ ಬಿಟ್ಟು ಹೋಗಿದ್ದಾನೆ. ಶಿವಮೊಗ್ಗದಲ್ಲಿ ನಡೆದಿರುವಂತಹ ಅಮಾನವೀಯ ಘಟನೆ ಇದು. ಮೃತ ಮಹಿಳೆಯನ್ನ ಪೂಜಾ ಎಂದು ಗುರುತಿಸಲಾಗಿದೆ. ಇನ್ನು ಎನ್ಆರ್ಪುರ ತಾಲೂಕಿನ ಮಾವಿನಕೆರೆ ಶೆಟ್ಟಿಕೊಪ್ಪ ನಿವಾಸಿ ಈತ. ಮೃತ ಪೂಜಾಪತಿ ಶರತ್ ಹಾಗೂ ಕುಟುಂಬಸ್ಥರು ಪರಾರಿಯಾಗಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. 3 ವರ್ಷಗಳ ಹಿಂದೆ ಶರತ್ ಜೊತೆ ಪೂಜಾ ಎನ್ನುವವರು ವಿವಾಹ ಆಗಿದ್ರು, ಅಂದ್ರೆ ಮದುವೆ ಆಗಿದ್ರು. ಇಬ್ರು ಮಧ್ಯೆ ಆಗಾಗ ಜಗಳ ಕೂಡ ಆಗ್ತಾ ಇತ್ತು. ಅದರಿಂದ ಬೇಸತ್ತು ಆಕೆ ವಿಷ ಸೇವಿಸಿದ್ರು ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾಗಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಿದ್ರು, ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇತ್ತು. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಆಕೆ ಸಾವನ್ನಪ್ಪಿದ್ದಾರೆ. ಅಂತಹ ಸಂದರ್ಭದಲ್ಲಿ ಆ ಪತಿ ಆಕೆಯ ಶವವನ್ನೇ ಹಾಸ್ಪಿಟಲ್ ಅಲ್ಲಿ ಬಿಟ್ಟು ಕುಟುಂಬಸ್ಥರ ಜೊತೆ ಪರಾರಿಯಾಗಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಈ ರೀತಿ ಮಾಡ್ಲಿಕ್ಕೆ ಮದುವೆ ಯಾಕೆ ಆಗಬೇಕಿತ್ತು ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ತನ್ನ ತಂದೆ ತಾಯಿ ಬಂಧು ಬಳಗ ಎಲ್ಲರನ್ನು ಬಿಟ್ಟು ಗಂಡನ ಮನೆಗೆ, ಗಂಡನನ್ನೇ ನಂಬಿಕೊಂಡು ಗಂಡನೇ ನನ್ನ ಸರ್ವಸ್ವ ಅಂತ ಬಂದಂತಹ ಸಂದರ್ಭದಲ್ಲಿ ಈ ರೀತಿ ಮಾಡೋದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಇಲ್ಲಿ ಮೂಡ್ತಾ ಇರುವಂತದ್ದು. ಇನ್ನು ಮದುವೆಯಾದಾಗಿಂದಲೂ ಕೂಡ ಪೂಜಾ ಅವರಿಗೆ ಗಂಡನ ಮನೆಯಿಂದ ಕಿರುಕುಳವನ್ನ ನೀಡಲಾಗ್ತಿತ್ತಂತೆ. ಈ ಬಗ್ಗೆ ಪೂಜಾ ತಮ್ಮ ತವರು ಮನೆಯವರ ಬಳಿ ಹೇಳ್ಕೊಂಡಿದ್ರಂತೆ. ನನಗೆ ಸಾಕಷ್ಟು ಚಿತ್ರಹಿಂಸೆಯನ್ನ ಕೊಡ್ತಾ ಇದ್ದಾರೆ, ನನಗೆ ಇರ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಅವರು ಹೇಳ್ಕೊಂಡಿದ್ರು ಎನ್ನುವ ಮಾಹಿತಿ ಸಿಗ್ತಾ ಇದೆ. ತವರು ಮನೆಯವರು ಕೂಡ ಸಾಕಷ್ಟು ಬಾರಿ ಈಕೆಗೆ ಸಮಾಧಾನವನ್ನ ಮಾಡಿದ್ರಂತೆ. ಕಿರುಕುಳ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಎಷ್ಟೇ ಸಮಾಧಾನ ಮಾಡಿ ತವರು ಮನೆಯಿಂದ ಗಂಡನ ಮನೆಗೆ ಕಳಿಸಿದ್ರು ಕೂಡ ದಿನೇ ದಿನೇ ಕಿರುಕುಳ ಹೆಚ್ಚಾಗ್ತಾ ಇತ್ತು. ಹಾಗಾಗಿ ಈ ಪೂಜಾ ಏನಿದ್ರು ಅವರು ವಿಷವನ್ನ ಸೇವಿಸಿದ್ದಾರೆ. ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇತ್ತು. ಅಂತಹ ಸಂದರ್ಭದಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸತ್ತು ಹೋಗಿದ್ದಾರೆ. ಆಗ ಆ ಶವವನ್ನ ಅಲ್ಲೇ ಬಿಟ್ಟು ಇವರು ಹೋಗಿದ್ದಾರೆ. ಕುಟುಂಬಸ್ಥರ ಜೊತೆ, ಅಂದ್ರೆ ಪತಿ ಏನಿದ್ರು ಅವರು ಅವರ ಕುಟುಂಬಸ್ಥರ ಜೊತೆ ಪರಾರಿಯಾಗಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಬಾಡಿ ಎಲ್ಲ ವೆರಿಫೈ ಮಾಡಿ ಪೋಸ್ಟ್ಮಾರ್ಟಮ್ಗೆ ಸಹಕಾರ ಕೊಟ್ಟಿದ್ವಿ. ಇದರ ತನಿಖೆಯನ್ನು ಪೊಲೀಸ್ನವರು ಕ್ರಮ ಕೈಗೊಳ್ಳೋಕ್ಕೆ ನಾನು ಸೂಚನೆ ಕೊಟ್ಟಿದ್ದೆ. ಅವರು ಮಾನಸಿಕ ಹಿಂಸೆ ಹಾಗೂ ಮನೆಯಲ್ಲಿ ಮಾನಸಿಕ ಹಿಂಸೆ ಕೊಟ್ಟು ಇದರಿಂದ ನಾನು ಪಾಯ್ಸನ್ ಕೊಡ್ತಿದ್ದೀನಿ ಅಂತ ಅವ್ರು ಹೇಳಿಕೆ ನೀಡಿದ್ದಾರೆ. ಅವರ ಕಡೆಯವರು ತನಿಖೆ ನಡೆಸಿ ಅಂತ ಹೇಳಿ ನಾನು ಸೂಚಿಸಿದ್ದೆ. ಅವರು ಮದುವೆಯಾಗಿ 3 ವರ್ಷ ಆಗಿದೆ ಅಂತೆ. ಒಂದು ಗಂಡು ಮಗುವಿದೆ, ಶರತ್ ಅಂತೇಳಿ ಅವ್ರ ಮನೆಯವರು ಜೊತೆ ಕೆಲಸ ಮಾಡೋದಿರುತ್ತೆ. ಮನೆಯವರ ಮಾನಸಿಕ ಹಿಂಸೆ ಕೊಟ್ಟಿರೋದ್ರಿಂದ ಅವರು ವಿಷ ಕೊಡ್ತಿದ್ದೀನಿ ಅಂತ ಹೇಳಿ ಅವ್ರ ತಂದೆ ಮತ್ತೆ ಅವರ ತಮ್ಮ ಹೇಳಿಕೆ. ಅದು ದೂರು ದಾಖಲಾಗಿದೆ. ದೂರು ತನಿಖೆ ಆದ ನಂತರದಲ್ಲಿ ಏನು ಅಂತೇಳಿ PM ಪ್ರೊಸೀಜರ್ ಆಗಬೇಕು. ನಾನು ತಪ್ಪು ಮಾಡಿದೆ, ಏನೋ ಆಗ್ಬೋದು ಅಂದರು. ಆಯಿತು, ನೀವು ನನ್ನ ಹೆಂಡತಿ ಹೊಂದ್ತೀರಿ, ನಾನು ಏನು ಅಳಿಯ ಮಗಳು ಬ್ಯಾರೆ ಮಾಡಬೇಕು ಅನ್ನೋದೇನು ಮಾಡಿಲ್ಲ. ನೈಟ್ ನಾವು ಒಂದು ಅಳಿಯ ಅಂತ ಕರೀಲ್ಲ, ಮಗ ಅಂತಲೇ ಕರಿತೀವಿ. ಚೆನ್ನಾಗಿದೆ ಅಂತೇಳಿ ನೈಟ್ ನಮ್ಮಲ್ಲಿ ಬಂದು ಅವ್ರು ಊಟ ಮಾಡಿ ಒಪ್ಪಿಂಡು ದೇವ್ರ ಸುದ್ದಿ ಎಲ್ಲ ಹೇಳಿ ಕಾಲೇಜಿಗೆ ಬಂದು ಆಯ್ತು ಕರ್ಕೋಗಿ ಅಂತ ಹೇಳಿದ್ರು. 8 ದಿನ ಚೆನ್ನಾಗಿ ನೋಡೋದು. 9ನೇ ದಿನದಿಂದ ಅದೇ ಕಷ್ಟ, ಬೇರೆ ಏನೂ ಇಲ್ಲ. ಕಷ್ಟ ಹೊಡಿಯೋದು, ಬೈಯೋದು. ಒಂದು ಮಗುನ ಅಳಿ ಮಾವ ಒಂದು ಸರ ಕೊಡಲ ಅಂತ ಹೇಳಿ ಬೇಕಾದಷ್ಟು ಅವತ್ತಿನ ದಿನ ಹಿಂಸೆ ಕೊಡ್ತಾರೆ. ಇವನಿಗೆ ಬೇಕಾದಷ್ಟು ಆಸ್ತಿ ಮನೆ ಇದ್ದವು. ಮಾವ ಮನೆ ಇವ್ನ ಮಗನಿಗೆ ಇವ್ನು ಬೇಕಾದ್ರೆ ಬಂಗಾರ ಹಾಕ್ತೀವಿ. ಮಾವ ಹಾಕ್ಲ ಸರ ಕೊಡ್ಲ ಅಂತ ಅವತ್ತು ಭಾರಿ ಹಿಂಸೆ ಕೊಡ್ತಾರೆ. ಆಮೇಲೆ 25,000 ರೂಪಾಯಿ ಗೌರ್ಮೆಂಟ್ ನಂಗೆ 25,000 ರೂಪಾಯಿ ಇಷ್ಟು ಕೊಡ್ತಾರೆ. ಎಡಕ್ಕೆ 25,000 ರೂಪಾಯಿ ಇಷ್ಟು ಬರಲೇಬೇಕು ಅಂತ ಹೇಳಿ. ಇಲ್ಲ ನಾನು ಆಗಲ್ಲ, ಕೊಡೋಕ್ಕಾಗಲ್ಲ. ನಾನು ಏನಂತ ಹೋಗ್ತೀನಿ, ಕೊಡೋಕ್ಕಾಗಲ್ಲ. ನಿಮ್ಮ ಮಾವ ನಿನ್ನ ಅಪ್ಪ ಎಷ್ಟು ಹೊರಕೆನೆ ಕೊಟ್ಟಾರೆ, ನನಗೆ ಹೊರಕೆನೆ ಏನಾದ್ರು ಕೊಟ್ಟಾರ. ನಾನು 5 ಲಕ್ಷ ರೂಪಾಯಿ ಹೊರಕೆನೆ ಕೊಡಲೇಬೇಕು, ಆಗಲೇಬೇಕು. ಸ್ವಲ್ಪ ಸಮಸ್ಯೆ ಇಲ್ಲ. ಸಮಸ್ಯೆ ಅಂದರೆ ಎಣ್ಣೆ ಕುಡಿಯೋದು ಅಷ್ಟೇ ಸಮಸ್ಯೆ, ಮತ್ತೇನೂ ಇಲ್ಲ. ಅದೇನು ಬೇಕಾದಷ್ಟು ಅದೇ.